ಭಟ್ರು ಮಲ್ಕೊಂಡವ್ರು ನೋಡಿ. ಅಲ್ಲಿ ನೋಡಿ, ಅಲ್ಲಿ ಡ್ಯಾನ್ಸ್ ನೋಡಿ, ಕಿಂಗು ತುಂಬಾ ಇಷ್ಟ. ಇವತ್ತು ಲೇಟಾಗಿ ಎದ್ದೆ. ಆಕ್ಚುಲಿ ನಮ್ಮ ಅತ್ತೆ ಮಾವನ ಮನೆಗೆ ಬಂದ್ರೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡತ್ತೆ, ಬೆಳಗ್ಗೆ ಎದ್ದೇಳಕ್ ಮನ್ಸೇ ಆಗಲ್ಲ. ಹಾಗೆ ಆಲ್ರೆಡಿ ತಮ್ಲೈನ್ ನೋಡಿರೋದ್ರಿಂದ ನಿಮ್ ಎಲ್ರಿಗೂ ಗೊತ್ತಾಗಿರತ್ತೆ, ಇವತ್ತು ನಮ್ಮ ಅತ್ತೆ ಮಾವನ ಬರ್ತಡೇ. ದಪ್ಪ ಕಟ್ಟಿ ಹೆಂಗಿದ್ರು ದಪ್ಪನೇ ಕಾಣ್ತಿರೋದು, ಹಾಗೆ ನಾನು ಇಲ್ಲಿ ನಿಂತ್ಕೋಬೇಕು. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಪ್ಪ ಅಮ್ಮ ಇಬ್ರಿಗೂ. ಆಕ್ಚುಲಿ ಇದು ವಿಷಯ ಹೋಗ್ಬೇಕಾದ್ರೆ ಹೇಳ್ತೀನಿ ಏನಂತ ಹೇಳ್ಬಿಟ್ಟು, ಅಪ್ಪ ಅಮ್ಮ ಯಾವಾಗ್ಲೂ ಖುಷಿ ಖುಷಿಯಾಗಿ ಚೆನ್ನಾಗಿರ್ಲಿ. ಡೈಲಿ ರೋಟೀನ್ ವಾಕಿಂಗ್ ಬಂದಿದೀವಿ. ಕಟ್ಟು ಬೇಬಿ ಅದೇನೋ ವಾಕಿಂಗ್ ಅಲ್ಲಿ ಹೇಳ್ತೀನಿ ಅಂದಲ್ಲ, ಏನು ಅದು ನಮ್ಮ ಅಪ್ಪ ಅಮ್ಮನ ಬರ್ತಡೇ ಒಂದೇ ದಿನದ. ಹೇಳ್ಬೇಕು, ಆದ್ರೆ ನಿಮ್ಗೆ ಕೊನೆಯಲ್ಲೇ ಗೊತ್ತಾಗ್ಲಿ ಅಂತ ಟ್ವಿಸ್ಟ್ ಅದು. ಯಾಕೆಂದ್ರೆ ನಮ್ಮ ಅತ್ತೆ ಮಾವನ ಬರ್ತಡೇ ಒಂದೇ ದಿನ. ಅದ್ ಹೆಂಗ್ ಬಂತು, ಒಂದೇ ದಿನ ಅವರಿಬ್ರು ಅದ್ ಹೆಂಗ್ ಹುಟ್ಬಿಟ್ರು, ಒಂದೇ ಡೇಟ್ ಆಫ್ ಬರ್ತ್ ಇರೋರು ಅದ್ ಹೆಂಗ್ ಮದುವೆ ಆಗ್ಬಿಟ್ರು ಅನ್ನೋದು ಕನ್ಫ್ಯೂಷನ್ ಪ್ರತಿಯೊಬ್ಬರಿಗೂ ಇರತ್ತೆ. ಆ ಕನ್ಫ್ಯೂಷನ್ ಹಾಗೆ ಇರ್ಲಿ, ಕ್ಲೈಮ್ಯಾಕ್ಸ್ ಅಲ್ಲಿ ಹೇಗಾಯ್ತು ಅಂತ ಆನ್ಸರ್ ನಾವೇ ಹೇಳ್ತೀವಿ. ತುಂಬಾನೇ ಚೆನ್ನಾಗಿದೆ. ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಗೆ ಇವಾಗ ತಿಂಡಿ ತಿನ್ಕೊಂಡು ಕೇಕ್ ನ ತರಕ್ಕೆ ಹೋಗ್ತೀನಿ, ಅವರಿಗೆ ಸರ್ಪ್ರೈಸ್ ಕೊಡೋಣ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಇವಾಗ ಕೇಕ್ ನ ತರಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ಕೇಕ್ ನ ತಗೊಬಂದು ಸರ್ಪ್ರೈಸ್ ಕೊಡೋದೆ. ಕೇಕ್ ನ ಹುಷಾರಾಗಿ ಹೊರಗಡೆನೆ ಇಟ್ಟಿದ್ದೀನಿ. ಅಲ್ಲಿ ನೋಡಿ ನಮ್ಮ ಅಪ್ಪ ಮಲಗಿದ್ದಾರೆ, ಒಂದು ಕಳ್ಳನ್ ತರ ತಗೊಬರ್ತೀಯಾನೆ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಯಜಮಾನ, ನಾನು ರಾಜಪ್ಪ ಅವ್ರ ಮಗ ರಾಹುಲ. ಬದ್ಮಾಶ್ ನೀನೇನು? ಏನು ರಾಜಂಗ್ ಓಲೆ. ಇಲ್ಲೊಂದು ಸ್ಮೈಲ್ ಮಾಡ್ಬಿಡಿ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಸೊ ನಾನ್ ರೆಡಿಯಾಗಿ ಬಂದೆ. ಅವನ್ ಮಾತ್ರ ಹೊಸ ಬಟ್ಟೆ ಹಾಕೊಂಡು ಜಿಗಿ ಜಿಗಿ ಅಂತಿದ್ದಾನೆ, ನನಗೆ ಮಾತ್ರ ಹಳೆ ಬಟ್ಟೆ ಕೊಡ್ಸಿ. ಹೆಂಗ್ ಹುರ್ಕೊಂಡವಳು ನೋಡಿ. ಅಯ್ಯೋ ಮುಖ ನೋಡಿ, ಹುರ್ಕೊಂಡಿರೋದು ನಾನು ಹೊಸ ಬಟ್ಟೆ ಹಾಕೊಂಡಿದೀನಿ ಅಂತ. ಪಾರ್ಟಿಗೆ ಈಗ ರೆಡಿ ಆಗಿದೀವಿ. ಮೇನ್ ಆಗಿ ನಾವೆಲ್ಲ ಹೈಲೈಟ್, ನಮ್ಮ ಅತ್ತೆ ಮಾವ ಹೈಲೈಟ್. ನಾವು ಗಿಫ್ಟ್ ಕೊಟ್ಟಿದ್ದು ಬಟ್ಟೆ ಹಾಕೊಂಡು ರೆಡಿಯಾಗಿ ಬರ್ತಾ ಇದಾರೆ. ಬನ್ನಿ 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 ಬಂದ್ರು. ಮತ್ತೆ ಮಾವ ಬರ್ಡೇ ಬಾಯ್, ಬರ್ಡೇ ಗರ್ಲ್ ಸೂಪರ್ ಆಗಿ ರೆಡಿ ಆಗಿದ್ದಾರೆ. ಹೇಗ್ ರೆಡಿ ಆಗಿದ್ದಾರೆ ಅಂತ ಹೇಳಿ. ಎಲ್ಲರ ಕಣ್ ದೃಷ್ಟಿ ಹೋಗ್ಲಿ, ಎಲ್ಲರಿಗೋಗಿ ಈಗ ಎಲ್ಲಾರು ರೆಡಿಯಾಗಿ ಹೋಗ್ತಾ ಇದೀವಿ. ಈ ಕಾರಲ್ಲಿ ನಾನು, ಸಂತು, ನನ್ ಬೇಬಿ, ನಮ್ಮ ಅತ್ತೆ, ಭವಿಷ್ಯ ಮತ್ತೆ ಛಾಯಾ, ಪೂರ್ತಿ ಇಷ್ಟು ಜನ ಇದೀವಿ. ಇನ್ನೊಂದ್ ಕಾರಲ್ಲಿ ಎಲ್ರೂ ಬರ್ತಾ ಇದಾರೆ. ಮನೆಯವ್ರನ್ನೆಲ್ರೂ ಅಲ್ಲಿ ಕಾರಲ್ಲಿ ಕೂರಿಸಿ ನಾನು ಈ ರೋಡಲ್ಲಿ ಬರ್ತಾ ಇದ್ದೀನಿ. ಯಾಕೆಂದ್ರೆ ಅಲ್ಲಿಗೆ ಬಂದ್ರೆ ಗೊತ್ತಾಗತ್ತೆ ಅಂತಾನೆ ಅವ್ರನ್ನ ಅಲ್ಲಿ ನಿಲ್ಸಿ ನಾನು ಈ ಕಡೆ ನಡ್ಕೊ ಬರ್ತಾ ಇದ್ದೀನಿ. ಕರ್ಕ ಬಂದಿದ್ದೆ ಅವ್ರನ್ನ ಇಲ್ಲಿಗೆ, MG ರೋಡ್ ಫುಡ್ ಕೋರ್ಟ್ ಎದುರುಗಡೆ ಇರೋ ದಿ ಬಿನ್ ಸಿಟಿ ಪ್ರೈವೇಟ್ ಥಿಯೇಟರ್ಗೆ. ಇಲ್ಲೇ ಇರೋದು, ಫಸ್ಟ್ ಫ್ಲೋರ್ ಅಲ್ಲೇ ಇರೋದು ಇದು. ನೋಡೋಣ. ಆಲ್ರೆಡಿ ನೋಡಿ ತುಂಬಾ ಕ್ರೌಡ್ ಇದೆ, ಹೆವಿ ಬೇಡಿಕೆ ಇದೆ ಹಾಸನದಲ್ಲಿ. ನೋಡಿ ಬರ್ತಾ ಇದ್ದಾರೆ ದೂರದಿಂದ, ಎಲ್ಲರೂ ನಡ್ಕ ಬರ್ತಾ ಇದ್ದಾರೆ.
ಸೆಲೆಬ್ರೇಷನ್ ನ ಮುಗಿಸಿ ಪ್ರೈವೇಟ್ ಥಿಯೇಟರ್ ಅಲ್ಲಿ ನಮ್ಮ ಮೆಟರ್ನಿಟಿ ಶೂಟ್ ನ ತೋರ್ಸಿದ್ವಿ. ಇಲ್ಲಿ ಪಾರ್ಟಿ ಮಾಡೋಣ ಅಂದ್ರೆ ಎಲ್ರು ಮಲ್ಕೊಂಡವ್ರು ನೋಡಿ. ನಿಮ್ಗೂ ಇದೇ ತರ ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಇಷ್ಟ ಆಗೋರ್ಗೆ ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಇದ್ರೆ ನೀವು ಬರ್ಬೇಕಾಗಿರೋದೆ ನಮ್ಮ ಹಾಸನ MG ರೋಡ್ ಫುಡ್ ಕೋರ್ಟ್ ಎದುರುಗಡೆ ಇರೋ ದಿ ಬಿನ್ ಸಿಟಿ ಪ್ರೈವೇಟ್ ಥಿಯೇಟರ್ಗೆ. ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಗಳನ್ನ ಮಾಡ್ಕೊಡ್ತಾರೆ. ಇದ್ರ ಬಗ್ಗೆ ಇನ್ನ ಜಾಸ್ತಿ ಡೀಟೇಲ್ಸ್ ಹಾಗೂ ಬುಕಿಂಗ್ಸ್ ಗಾಗಿ ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು, ಎಲ್ಲ ಮುಗಿಸ್ಕೊಳ್ಳಿ ನೋಡಿ, ಅಲ್ಲಿ ಡ್ಯಾನ್ಸ್ ನೋಡಿ. ಎಲ್ಲ ಮುಗಿಸ್ಕೊಂಡು ಈಗ ನಾವು ಊಟಕ್ಕೆ ಹೊರಟ್ವಿ. ಊಟಕ್ಕೆ ನಾವೆಲ್ಲರೂ ಹೋಗ್ತಾ ಇರೋದೆ ನಮ್ಮ ಹಾಸನದಲ್ಲಿರೋ ಕೆ ಹೊಸಕೊಪ್ಲು ನಿಯರ್ KMF ಹೊಳೆನರಸೀಪುರ ರೋಡ್ ಅಲ್ಲಿರೋ ಆರ್ಯ ಮ್ಯಾನ್ಷನ್ V1 ಹೋಟೆಲ್ಗೆ. ನಮ್ದಿದು ಕಂಪ್ಲೀಟ್ ಫ್ಯಾಮಿಲಿ, ಆದ್ರೆ ಅವ್ರು ಮಾತ್ರ ಆ ಕಡೆ ಸಪ್ರೇಟ್ ಆಗಿ ಕೂತಿದ್ದಾರೆ. ಏನಕ್ಕೆ ಅಂದ್ರೆ ಅವ್ರುಗಳು ಫುಲ್ ಚಾರ್, ಅವರು ಇವತ್ತು ವೆಜಿಟೇರಿಯನ್. ಸೊ ನಾವೆಲ್ಲ ತಿಂದು ತೇಗೋರು, ನಾವೆಲ್ಲ ಗೋಳಿ ಹೇಳಿಯವರು. ನೋಡಿದ್ರೆ ಗೊತ್ತಾಗಲ್ವಾ. ನಾವಿಲ್ಲಿ ಏನೇನ್ ಆರ್ಡರ್ ಮಾಡಿದ್ವಿ ಅಂತಂದ್ರೆ ಸಲಾಡ್, ಸ್ವೀಟ್ ಕಾರ್ನ್ಸ್, ಪನ್ನೀರ್ ಟಿಕ್ಕಾ, ಕಸ್ತೂರಿ ಕಬಾಬ್, ಮಟನ್ ಪೆಪ್ಪರ್ ಡ್ರೈ, ಫಿಶ್ ಟಿಕ್ಕಾ, ಗೋಬಿ ಮಂಚೂರಿಯನ್, ಕಲ್ಮಿ ಕಬಾಬ್, ಪನ್ನೀರ್ ಫ್ರೈಡ್ ರೈಸ್, ಪನ್ನೀರ್ ಟಿಕ್ಕಾ ಮಸಾಲಾ, ಚಪಾತಿ, ಬಟರ್ ಚಿಕನ್ ಮತ್ತೆ ಚಿಕನ್ ಫ್ರೈಡ್ ರೈಸ್. ಸೀರಿಯಸ್ ಆಗಿ ಪ್ರತಿಯೊಂದು ಐಟಮ್ಸ್ ಗಳು ಸಖತ್ತಾಗಿತ್ತು. ನಮ್ಮ ಫ್ಯಾಮಿಲಿ ಅವರಂತೂ ಪ್ರತಿಯೊಬ್ರು ಪ್ರತಿಯೊಂದು ಐಟಮ್ಸ್ ಗಳನ್ನು ಇಷ್ಟಪಟ್ರು. ಲೆಗ್ ಪೀಸ್ ಖಾಲಿ. ಹಂಗೆ ಯಾರ್ಯಾರಿಗೆ ಲಾಸ್ಟಿಗೆ ಇದನ್ನ ತೆಗೆದು ಬಿಟ್ಟು ತಿನ್ನಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ಇದನ್ನ ಯಾರು ತಿಂದಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ನಮ್ಮ ಮನೆಯವರಿಗೆಲ್ಲ ಕಂಪ್ಲೀಟ್ ಡೇ ಹೇಗೆ ಅನ್ನಿಸ್ತು, ಹೋಟೆಲ್ ಫುಡ್ ಆಗಿರೋದು, ಸೆಲೆಬ್ರೇಷನ್ ಆಗಿರೋದು, ಪ್ರತಿಯೊಂದು ಕಂಪ್ಲೀಟ್ ಡೇ ಯಾವ ತರ ಫೀಲ್ ಆಯ್ತು, ಎಷ್ಟು ಖುಷಿ ಕೊಡ್ತು ಅಂತ ಕೇಳೋಣ ಬನ್ನಿ. ಪಾರ್ಟಿ ಹೆಂಗ ಅನ್ನಿಸ್ತು ಪಾವನಿ? ತುಂಬಾ ಚೆನ್ನಾಗಿತ್ತು ಪಾರ್ಟಿ ಎಲ್ಲ. ಸೆಲೆಬ್ರೇಷನ್ ಚೆನ್ನಾಗಿತ್ತು, ಕೇಕ್ ಕಟ್ಟಿಂಗು ಚೆನ್ನಾಗಿತ್ತು, ಫುಡ್ ಊಟನೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಪ್ರೈವೇಟ್ ಥಿಯೇಟರ್ ಸೆಲೆಬ್ರೇಷನ್ ಅದನ್ನೇ ಹೇಳಿದ್ದು, ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು ಅಂತ. ಮತ್ತೆ ಯಾವಾಗ ಡೆಲಿವರಿ? ಯಾವಾಗ? ನಂದ ಸೆಪ್ಟೆಂಬರ್ಗೆ. ನಿಂದು ಆಗಸ್ಟ್ಗೆ. 1 ತಿಂಗಳು ಗ್ಯಾಪ್ ಅಲ್ಲಿ ಇಬ್ರು ಪ್ರೆಗ್ನೆಂಟ್ ಆಗಿದ್ದಾರೆ. ಕಾಂಪಿಟೇಷನ್ ಅಲ್ಲಿ ಇವ್ರು ಬಂದಿದ್ದಾರೆ ನಮಗೆ ಪೈಪೋಟಿ ಕೊಡಕ್ಕೆ. ಹಂಗೆ ನಿಮ್ಮ ಅತ್ತೆ ಮಾವನಿಗೆ ವಿಶ್ ಮಾಡಿ ಬರ್ತಡೆಗೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಮ್ಮಿ ಪಪ್ಪ. ಓಕೆ, ಫಸ್ಟ್ ನಿಮ್ಮ ಅಪ್ಪ ಅಮ್ಮಂಗೆ ವಿಶ್ ಮಾಡಿಬಿಡಿ. ಹ್ಯಾಪಿ ಬರ್ಡೇ ಪಪ್ಪ ಅಮ್ಮ. ನೆಕ್ಸ್ಟ್ ಪಾರ್ಟಿ ಸೆಲೆಬ್ರೇಷನ್ ನೈಟು, ಇದು ಹೋಟೆಲ್ ಊಟ. ಫಸ್ಟ್ ಟೈಮ್ ಪಪ್ಪ ಅಮ್ಮಗೆ ಸೆಲೆಬ್ರೇಟ್ ಮಾಡ್ತಿರೋದು. ಅದು ನೀವಿಬ್ರು ಐಡಿಯಾ ಮಾಡಿ ಸೆಲೆಬ್ರೇಟ್ ಮಾಡಿರೋದು ತುಂಬ ಚೆನ್ನಾಗಿತ್ತು. ನಮ್ಮ ಪಪ್ಪ ಅಂತೂ ತುಂಬ ಖುಷಿ ಪಟ್ಟಿದ್ದಾರೆ, ಫುಲ್ ಎಂಜಾಯ್ ಮಾಡಿದ್ದಾರೆ. ಆಮೇಲೆ ಪ್ರೈವೇಟ್ ಥಿಯೇಟರ್ ಸೆಲೆಬ್ರೇಷನ್ನು ಮತ್ತು ಇಲ್ಲಿ ಔಟ್ ಸೈಡ್ ಊಟ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ಹೆಂಗ ಅನ್ನಿಸ್ತು ಇಲ್ಲಿ ಊಟದ್ದು? ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವರು ಪುಲ್ಚಾರ್ ಇವರು ವೆಜ್ಜಿನ ದಿವಸ ಕರ್ಕೊಂಡು ಬಂದಿರೋದು ನಂಗೆ ತುಂಬ ಬೇಜಾರಾಯಿತು. ವೆಜ್ಜಿನ ದಿವಸ ಕರ್ಕೊಂಬಂದಿದ್ದಲ್ಲ, ವೆಜ್ಜಿನ ದಿವಸ ಅವ್ರ ಬರ್ತಡೇ ಇದ್ದಿದ್ದು ಅಷ್ಟೇ. ಸೊ ಖುಷಿ ಆಯ್ತಾ ನಿಮಗೆ? ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನಿಮ್ಮ ಅತ್ತೆ ಮಾವಂಗೆ ವಿಶ್ ಮಾಡಿಬಿಡಿ. ವಿಶ್ ಹ್ಯಾಪಿ ಬರ್ತಡೇ ಅತ್ತೆ ಮಾವ. ಪಾರ್ಟಿ ಎಲ್ಲ ಹೆಂಗ ಅನಿಸ್ತು? ಪ್ರೈವೇಟ್ ಥಿಯೇಟರ್ ಪಾರ್ಟಿ ಮತ್ತು ಇಲ್ಲಿ ಹೋಟೆಲ್ಲು ಟೇಸ್ಟ್ ಎಲ್ಲ ಹೆಂಗ ಅನ್ನಿಸ್ತು? ಎಲ್ಲ ಪ್ರೈವೇಟ್ ಪಾರ್ಟಿದು ಚೆನ್ನಾಗಿತ್ತು, ಎಲ್ಲ ಅರೇಂಜ್ ಮಾಡಿದ್ದು. ಇಲ್ಲೂ ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಚೆನ್ನಾಗಿತ್ತಾ? ಏನು ಇಷ್ಟ ಆಯ್ತು ನಿಮ್ಗೆ? ವೆಜ್ ಎಲ್ಲ ತಿಂದಿದ್ದ? ವೆಜ್ಜಲ್ಲಿ ಏನು ಇಷ್ಟ ಆಯ್ತು ಅಂದ್ರೆ ಪನ್ನೀರ್, ಬರೀ ಪನ್ನೀರೇ ತಿನ್ಸಿದ್ರು. ಮೂರು ಐಟಮ್ ತಿಂದೆ, 3 ಪನ್ನೀರೇ ತಿಂದು, ಹಂಗಾಗಿ ಒಂಚೂರು ಬೇಜಾರಾಯ್ತು. ಎಲ್ಲ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಓಕೆ, ಬೇರೆ ಏನಾರು ಹೇಳೋದಿದ್ರೆ ಹೇಳಿ. ಬೇರೆ ಇಷ್ಟೇ ಹೇಳೋದು ಇವ್ರು, ನಂಗೆ ಗೊತ್ತು. ಈಗ ಬರ್ತ್ಡೇ ಬಾಯ್ ಚಿರಯುವಕ, ನಿಮ್ಮೆಲ್ಲರ ನೆಚ್ಚಿನ ಯುವ ನಟ ವೆಂಕಿ ಮಾಮ. ಮಾವ ವಿಶ್ ಹ್ಯಾಪಿ ಬರ್ತ್ಡೇ. ಮಾವ ಹೆಂಗೆ ಅನ್ನಿಸ್ತು ಬರ್ಡೇ ಪಾರ್ಟಿ, ಅಲ್ಲಿ ಸೆಲೆಬ್ರೇಷನ್, ಇಲ್ಲಿ ಹೋಟೆಲ್ ಊಟ ಎಲ್ಲ ಹೆಂಗೆ ಅನ್ನಿಸ್ತು? ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. 2 ಬರ್ಡ ಏನು ಯಾವ ಊಟ ಇಷ್ಟ ಆಯ್ತಾ? ಊಟ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಯ್ತಾ? ಅಲ್ಲಿ ಪ್ರೈವೇಟ್ ಥಿಯೇಟ್ರ್ ಸೆಲೆಬ್ರೇಷನ್ನು ಅಲ್ಲೂ ತುಂಬ ಚೆನ್ನಾಗಿತ್ತು. ಖುಷಿ ಆಯ್ತಾ ನಿಮಗೆ? ಫುಲ್ ಹ್ಯಾಪಿ. ನಮಗೂ ಅದೇ ಬೇಕಾಗಿರೋದು. ಥ್ಯಾಂಕ್ ಯು. ಬರ್ತ್ಡೇ ಗರ್ಲ್ ಚಿರ ಯುವಕಿ ಕಮಲಮ್ಮ ಅವರ ಫಸ್ಟ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಮಾಮಿ. ಹೆಂಗ ಅನ್ನಿಸ್ತು ಪಾರ್ಟಿ, ಹೋಟೆಲ್ ಊಟ ಎಲ್ಲ ಹೆಂಗ ಅನ್ನಿಸ್ತು? ಬರ್ತಡೇ ನಮ್ಮ ಮನೆಯವ್ರದ್ದು ಒಟ್ಟಿಗೆ ಇಬ್ಬರದ್ದು ಸೇರಿ ಮಾಡ್ತಾರೆ. ನನಗಂತೂ ಡೆಕೋರೇಷನ್ ಎಲ್ಲ ತುಂಬಾ ಇಷ್ಟ ಆಯ್ತು. ಫಸ್ಟ್ ಟೈಮ್ ಈ ತರ ಮಾಡಿದ್ದು ಸಖತ್ ಇಷ್ಟ ಆಯ್ತು. ಮತ್ತೆ ಹೋಟೆಲಲ್ಲಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ನಂಗೆ ಸಖತ್. ನಿಮ್ಗೆ ಏನು ಇಷ್ಟ ಆಯ್ತು? ಯಾವ ಫುಡ್ ಇಷ್ಟ ಆಯ್ತು? ಎಲ್ಲಾವುದು ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತಾ? ಚಿಕನ್ ಮಟನ್ ಎಲ್ಲ ಚೆನ್ನಾಗಿತ್ತು. ಚಿಕನ್ ಮಟನ್ ಫಿಶ್, ಹಾರೋದು ಈಜೋದು ನೆಗೆಯೋದು ಎಲ್ಲ ಇಷ್ಟ ಆಯ್ತಾ? ಮಟನ್ ಅಂತೂ ಸಖತ್ತಿತ್ತು, ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಓಕೆ, ಖುಷಿ ಆಯ್ತು. ಹಂಗೆ ನಿಮ್ಮ ಯಜಮಾನ್ರಿಗೆ ಒಂದು ವಿಶ್ ಮಾಡಿಬಿಡಿ.
ವಿಶ್ ಯು ಹ್ಯಾಪಿ ಬರ್ಡೇ ಯಜಮಾನ್ರೆ ಯಜಮಾನ್ರೆ ಕಿಂಗ್ ಅಂತ ಕರೆಯೋದು ರಾಜ ಅಲ್ವಾ, ಇವ್ರು ರಾಣಿ, ಅವ್ರ ರಾಜ. ಸೊ ಕಿಂಗಿಗೆ ವಿಶ್ ಮಾಡಿದ್ರು. ಥ್ಯಾಂಕ್ ಯು. ಹೇಳು ಏನ್ ಹೇಳಿ, ನಿಮ್ಮ ಅಪ್ಪ ಅಮ್ಮನ ಬರ್ತಡೇ ವಿಶ್ ಮಾಡು ಫಸ್ಟ್. ವಿಶ್ ಹ್ಯಾಪಿ ಬರ್ಡೇ ಅಪ್ಪ ಅಮ್ಮ, ಯಾವಾಗಲೂ ಖುಷಿಯಾಗಿ ಚೆನ್ನಾಗಿರಿ. ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಈ ಥರ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಹೋಟೆಲಿಗೆ ಬಂದಿರೋದಾಗಿರ್ಬೋದು ಫಸ್ಟ್ ಟೈಮು. ನಾನು ನೋಡ್ದಂಗೆ ಅವರಿಬ್ರು ಸಖತ್ ಖುಷಿಯಾಗಿದ್ರು. ಸೊ ನನಗೂ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ. ಸೇಮ್ ಟು ಸೇಮ್ ನನಗೂ ಅಷ್ಟೇ. ಅತ್ತೆ ಮಾವ ವಿಶ್ ಹ್ಯಾಪಿ ಬರ್ತಡೇ. ನೀವುಗಳು ಖುಷಿಯಾಗಿರ್ಬೇಕು ಅಷ್ಟೇ, ನಮ್ಗೆ ಅದೇ ಬೇಕಾಗಿರೋದು. ನೀವುಗಳೇ ಆಧಾರ ಸ್ತಂಭ ನಮ್ಗಳಿಗೆಲ್ಲ ಪಿಲ್ಲರ್ಸು. ಸೊ ನೀವು ಖುಷಿಯಾಗಿದ್ದರೆ ನಾವು ಖುಷಿಯಾದಂಗೆ, ನಿಮಗೋಸ್ಕರನೇ ಎಲ್ಲ ಮಾಡಿರೋದು. ಹಾಗೆ ನಾವು ಫಸ್ಟಿಗೆ ಹೇಳ್ದಂಗೆ ನೀನೇ ಹೇಳ್ಬಿಡು, ಸ್ಟಾರ್ಟಿಂಗಲ್ಲಿ ನಾವು ಬೆಳಗ್ಗೆ ನಿಲ್ಸು ಅಂತ ಹೇಳಿದಲ್ಲ, ಅದು ಕಂಟಿನ್ಯೂ ಮಾಡಿ. ಅದೇ ಆ್ಯಕ್ಚುಲಿ ಇವತ್ತು ಬರ್ಡೇ ನಮ್ಮ ಅಪ್ಪನ ಮಾತ್ರ, ಅಮ್ಮಂದಿಲ್ಲ. ಅಪ್ಪನ ಬರ್ಡೇ ಮಾತ್ರ ಇರೋದು, ಅಮ್ಮನ ಮಾಡ್ತಾ ಇರಲಿಲ್ಲ. ಸೊ 2 ವರ್ಷದ ಹಿಂದೆ ಮಾಡ್ತಿರ್ಲಿಲ್ಲ ಅಂದ್ರೆ ಅವರು ಯಾವತ್ತು ಹುಟ್ಟಿರೋದನ್ನೋದೇ ನಮ್ಮ ಅತ್ತೆ ಗೊತ್ತಿರಲಿಲ್ಲ, ನಮ್ಮ ಮಾವಂಗೂ ಗೊತ್ತಿರ್ಲಿಲ್ಲ ಲೆಕ್ಕದಲ್ಲಿ. ಅವರು ಹುಡುಕಿ ಕೆತ್ಕಿ ಮಾಸ್ ಕಾರ್ಡ್ ಎಲ್ಲ ಹುಡುಕಿ ಈ ಡೇಟಿಗೆ ಬರ್ತಡೇ ಅಂತ ಗೊತ್ತಾಗಿ ಇವತ್ತೇ ಕಂಡ್ರಪ್ಪ ನಾನು ಬರ್ತಡೇ ಅಂತ ಹೇಳಿ 2 ವರ್ಷದಿಂದ 4 ವರ್ಷದಿಂದ ನಮ್ಮ ಅಪ್ಪ ಆಚರಿಸ್ತಿರೋದು. ಇವಾಗ 2 ವರ್ಷದಿಂದ ಅಮ್ಮಂಗೆ ಕೇಕೆ ಕಟ್ ಮಾಡಿಸಿರ್ವಲ್ಲ, ಸೊ ಇವನು ಐಡಿಯಾ ಕೊಟ್ಟಿದ್ದು ಆ್ಯಕ್ಚುಲಿ ಅಪ್ಪನ ಬರ್ತಡೇ ದಿನನೇ ಅಮ್ಮಂದು ಮಾಡೋಣ ಸೆಲೆಬ್ರೇಷನ್ ಅಂತ. ಸೊ 2 years ಇಂದ ಅಮ್ಮಂದು ಮಾಡ್ತಿದ್ವಿ. ಸೊ ಅಪ್ಪ ಅಮ್ಮಂದು ಒಂದೇ ದಿನ ಬರ್ಡೇ ಮಾಡ್ತೀವಿ. ಸೊ ಅವ್ರು ಗಂಡ ಹೆಂಡತಿ ಅಂದಮೇಲೆ ಇಬ್ರು ಒಬ್ರೇ ಅನ್ನೋದೇ ಲೆಕ್ಕ. ಇವಾಗ ನಾವಿಬ್ರು ಒಬ್ರೇ, ಅದೇ ಥರನೇ ಗಂಡ ಹೆಂಡತಿ ಒಬ್ಬರೇ ಅನ್ನೋದು. ಸೊ ಅವರಿಬ್ಬರು ಬರ್ತಡೇ ಒಂದೇ ದಿನನೇ ನಾವು ಆಚರಿಸ್ತಾ ಇದ್ದಿದ್ದು. ಸೊ ಹಾಗಾಗಿ ಇಬ್ಬರು ಅದೇ ಡೇಟಲ್ಲೇನು ಹುಟ್ಟಿಲ್ಲ, ಬೇರೆ ಡೇಟಲ್ಲಿ ಹುಟ್ಟಿದ್ದು. ಬಟ್ ನಾವು ಆಚರಿಸ್ತಾ ಇರೋದು ಅವರಿಬ್ಬರಿದು ಒಂದೇ ದಿನ, 15ನೇ ತಾರೀಕು ಜೂನ್ ಅಲ್ವಾ, ಜೂನ್ ತಿಂಗಳು 15ನೇ ತಾರೀಕು ಅವರ ಬರ್ತಡೇ. ಹಾಗೆ ಪ್ರತಿಯೊಬ್ಬರು ಏನೇನು ವೀಡಿಯೋಸ್ಗಳೆಲ್ಲ ನೋಡಿದ್ರಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮೇಯ್ನಾಗಿ ನಮ್ಮ ಅತ್ತೆ ಮಾವಂಗೆ ನಿಮ್ಮ ಕಡೆಯಿಂದ ಬ್ಲೆಸ್ಸಿಂಗ್ಸು, ಬರ್ತಡೇಗೆ ವಿಶ್ ಮಾಡಿ. ನಾವು ಏನು ಪ್ರೈವೇಟ್ ಥಿಯೇಟ್ರ್ ಆಗಿರ್ಬೋದು ಮತ್ತು ಹೋಟೆಲ್ ಆಗಿರೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಂದು ಬೆಸ್ಟ್ ಧರಣಿ ಅಂತ ನಮಗೆ ಪ್ರಿಫರ್ ಮಾಡಿದ್ದು, ಅಣ್ಣ ಈ ಥರ ಇಲ್ಲಿ ಬನ್ನಿ ಪ್ರೈವೇಟ್ ಥಿಯೇಟ್ರ್ ಇದು ಸೆಲೆಕ್ಟ್ ಮಾಡಿ, ಹೋಟೆಲ್ ಇದು ಸೆಲೆಕ್ಟ್ ಮಾಡಿ ಅಂತ. ಥ್ಯಾಂಕ್ ಯು ಧರಣಿ. ಹಾಸನ್ ವ್ಯೂ ಅಂತ ಅವರ ಇನ್ಸ್ಟಾ ID ಬಂದು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಫುಡ್ ಕೇಳೋದು ಮಾಡ್ತಾಯಿದ್ದೆ. ಫುಡ್ ಹೆಂಗೆ ಅನ್ನಿಸ್ತು? ಫುಡ್ ಎಲ್ಲ ಸಖತ್ತಾಗಿತ್ತು. ಮಾತ್ರ ಯಾವ ಐಟಮ್ ಜಾಸ್ತಿ ಇಷ್ಟ ಆಯ್ತು? ನಂಗೆ ಮಟನ್ ಜಾಸ್ತಿ ಇಷ್ಟ ಆಯಿತು. ಅದು ಬಿಟ್ಟರೆ ಲೆಗ್ ಪೀಸ್ ತಂದೂರಿ ಒಂದಿತ್ತು, ಅದು ಸಖತ್ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯಿತು. ಬಟ್ ಅವೆರಡು ಫೇವ್ರೇಟ್. ನನಗೂ ಅಷ್ಟೇ ಸೇಮ್. ತಂದೂರಿ ಮತ್ತು ಫಿಶ್ ಕಬಾಬ್ ನನಗೆ ಸಖತ್ ಇಷ್ಟ ಆಯಿತು. ಸೊ ಇನ್ನೇನು ಹೇಳೋಲ್ಲ, ಪ್ರತಿಯೊಬ್ಬರು ವಿಶ್ ಮಾಡಿ. ಇದೇ ಥರ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.